ಏನು ಹಿರಿಯರ ಬುದ್ಧಿ ಇವನು. ಕುಡಿ ನೀರು ಹಾಟಿ ಮಾಡಬೇಡ್ರಿ ಅಂತೇಳಿ ನಾ ಹೇಳಿದ್ದನ್ನು ಮಾತು ಹಚ್ಕೊಂಡು ನಿಂತೀರಿ ಅಂತಾರ ನಮ್ಮ ಹಿರಿಯರು. ಅವ್ರು ಇವರು ನೀರು ಕುಡಿದಿಲ್ಲ. ಅಲ್ಲ, ನೀವು ಅನ್ಕೋಬೋದು ಲಲಿತಕ್ಕ ಎಷ್ಟು ಶಾಣೆ ಅದಾಳ, ಏನೋ ಅನ್ಯಾಯ ಕಂಡ್ರು ಅಕ್ಕಿ ಸಹಿಸ್ಕೊಳಂಗಿಲ್ಲ. ಇಷ್ಟೆಲ್ಲ ಶಾಣೆ ಕೆದಾಳ ಅಂತಂದ್ರೂ ಮನ್ಯಾಗ ಅತ್ತಿ ಮಾವ ಎಷ್ಟು ಬೇದ್ರೂ ಆಕಿ ಏನು ಹೊಳ್ಳಿ ಒಂದು ಉತ್ತರ ಕೊಡೋದಿಲ್ಲ. ಮಾತಾಡಿದ್ರು ಸುಮ್ಮನೆ ಬರ್ತಾಳ. ಯಾಕಂತಂದ್ರೆ ಅದು ನಾವು ಕಲ್ತ ಸಂಸ್ಕಾರ ರೀ. ಗುರು ಹಿರಿಯರ ಕಂಡ್ರೆ ನಮ್ಗೆ ಗೌರವ ಐತಿ, ನಾವು ಗೌರವ ಕೊಡಬೇಕು ಅನ್ನೋದು ನಮ್ಮ ಸಂಸ್ಕಾರ. ಹೊಳ್ಳಿ ಮಾತಾಡೋದು ಭಾಳ ತಿಂದಿರೋದಿಲ್ರಿ, ಆದ್ರೆ ನಾವು ಮಾತಾಡಬಾರ್ದು. ಹಿರಿಯರಿಗೆ ನಾವು ಹೊಳ್ಳಿ ಮಾತಾಡಬಾರ್ದು ಅನ್ನೋ ಕಾರಣಕ್ಕೆ ನಾನು ಹ್ಞೂನ್ರಿ ಅಂತಂದು ತಲೆಬಾಕೊಂಡು ಸುಮ್ಮನೆ ಬರ್ತೇನೆ ರೀ. ಹೋಲ್ ಬಿಡ್ರಿ, ಅವ್ರ ಬುದ್ಧಿನ ಅಷ್ಟಿರ್ತೈತಿ, ಅದನ್ನು ಮಾತಾಡ್ಯಾರ ಏನು ಮಾಡೋದೈತಿ. ಸ್ವಲ್ಪ ಸಮಯದ ನಂತರ ಆಯ್ತ್ರಿ ಯಜಮಾನ್ರೆ, ನಾವು ಬರ್ತೇವ್ರಿನ. ನಮಗೂ ಮನಿ ಎಲ್ಲ ಮನಿತನ ಹಿಡಿಸ್ತು, ಒಳ್ಳೇದಾತು. ನಾವು ಬರ್ತೇವ್ರಿನ. ನೀವು ಯಾವಾಗ ಬರ್ತೀರಲ್ಲ ಫೋನ್ ಹಚ್ಚಿರಿ. ಫೋನ್ ಹಚ್ಚಿ ಯಾವಾಗ ಹಣ್ಣು ಇಡಾಕ್ ಬರೋದು ಅನ್ನೋದನ್ನ ಹೇಳ್ರಿ. ನಾವು ಎಲ್ಲ ರೆಡಿ ಮಾಡ್ಕೋತೀವಿ. ಹಣ್ಣು ಇಡು ಕಾರ್ಯ ಮಾಡಿ ಅವಾಗ ಮಾತುಕತೆನೂ ಅವಾಗ ಮಾಡಿ ಮುಗಿಸ್ಬಿಡೋಣ ಅಂತ. ಇಲ್ರಿ ಹಿರಿಯರ, ಇನ್ನೂ ಸ್ವಲ್ಪ ಹೊತ್ತು ಕುಂದ್ರಿ, ಅಡಿಗೆ ಎಲ್ಲ ರೆಡಿ ಮಾಡಿಬಿಡ್ತಾನೆ, ಊಟ ಮಾಡ್ಕೊಂಡ ಹೋಗುವಂತ್ರಿ ಅಂತ. ಬೇಡವಾ ಬೇಡ ಬೇಡ ಬೇಡ, ನಾಷ್ಟ ನಾವು ಹೊಟ್ಟೆ ತುಂಬ ಆಗ್ಬಿಡ್ತು, ಊಟ ಬೇಡವಾ ಬೇಡ, ನಾವು ಬರ್ತೇವೆ ತಗೋರಿ. ಹಂಗಾರೆ ನಮ್ಮ ಮಂತ್ಯಾನೆಲ್ಲ ಹಿಡಿಸ್ತಲ್ರಿ ಹಿರಿಯರ ನಿಮ್ಗೆ? ಭಾಳ ಖುಷಿ ಆತ್ರಿ ನಮ್ಗೆ. ನಿಮ್ಮ ಮಂಟ್ಯಾನೆಲ್ಲ ಹಿಡಿಸ್ತು ನಮಗೆ. ಹಂಗಾರ ನಿಮ್ಗೆ ಮಂಟ್ಯಾನೂ ಹಿಡಿಸ್ತು, ಮತ್ತು ಹುಡುಗಿಗೂ ಮನ್ಸಿಗೆ ಬಂದೈತಿ. ಹಂಗಾರ ನಾವು ಒಬ್ಬರು ಮುಂದೆ ಫೋನ್ ಹಚ್ತೇವೆ ತಗೋರಿ. ನಿಮ್ಗೆ ಫೋನ್ ಹಚ್ಚಿ ಬರ್ತೇವ್ರಿ. ಆಯ್ತು ತೋರಿ ಹಿರಿಯರ, ನಾವು ಬರ್ತೇವ್ರಿ. ಯಪ್ಪ, ಅವ್ರಿಗೆ ಮನ್ಸಿಗೂ ಬಂತು, ಮೆಂತ್ಯಾನು ಮನ್ಸಿಗೆ ಬಂತಂತ. ಮತ್ತು ಇನ್ನು ಹಣ್ಣು ಇಡಕ್ಕೆ ಹೋಗೋದು ಯಾವಾಗ, ಅದನ್ನ ಯಾವಾಗ ಇಟ್ಕೊಳ್ಳೋಣ ಅಂತೇಳಿ ನಾವು ಇನ್ನು ನಿರ್ಧಾರ ಮಾಡ್ಕೊಳ್ಳೋದು ನೋಡಪ್ಪ. ಮುಂದಿನ ವಾರದಾಗ ಹೋಗೋಣಪ್ಪ, ಹೋಗಿ ಫಿಕ್ಸ್ ಮಾಡ್ಬರ್ನು. ವರದಕ್ಷಿಣಾ ಬಂಗಾರ ಒಟ್ಟು ಮಾತಾಡ್ರಿ. ಸುಮ್ಕೊಂಡ್ರು, ನೀ ಎಲ್ಲಿದ್ದು ಪದ್ಧತಿ ತಂದಿ? ನಮ್ಗೆ ಯಾವ ವರದಕ್ಷಿಣನೂ ಬೇಡ, ಏನು ಬೇಡ. ಹುಡುಗಿ ಒಂದು ಕೊಟ್ರೆ ಸಾಕು. ಹುಡುಗಿ ಚಂದಾಗ ಮುಂದೆ ಬಾಳೆ ಮಾಡ್ಕೊಂಡು ಹೋದ್ರೆ ಸಾಕು. ವರದಕ್ಷಿಣೆ ಅಂತಿಕ್ಕಿ ವರದಕ್ಷಿಣೆ. ಅವಾಗನು ಹಂಗ ಮಾಡಿದ್ರಿ ನೀವು. ನನ್ನ ದೊಡ್ಡ ಮಗನ ಮದುವೆ ಆಗೋ ಮುಂದನು ಯಾವ ವರದಕ್ಷಿಣೆ ಇಲ್ಲ, ಬಂಗಾರ ಇಲ್ಲ, ಈಕಿನ ತಂದ್ರಿ ಅಲ್ಲ. ಭಾಳಷ್ಟು ವರದಕ್ಷಿಣೆ ಬಂಗಾರ ಕೊಡೋ ಹುಡುಗಿನ ತಗೊಂಡ್ಬಂದು ಮದುವೆ ಮಾಡ್ಕೋಬೇಕಿಲ್ರಿ ಅತ್ಯಾರ. ನಿಮ್ಮ ಮಗನ ಮುಸುಡಿಗೆ ನಾ ಸಿಕ್ಕಿದ್ದ ಹೆಚ್ಚು. ನನ್ನ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಬೇಕಷ್ಟು ಹುಡುಗಿಯಾರ ಕ್ಯೂ ನಿಂತಿದ್ರು. ಕ್ಯೂ ಈಗ ಹೂ ಅನ್ಬೇಕಾರ ನೀನು. ಬಿಡ್ರಿ. ಶಿವಾನಂದ, ಹೋಗ್ಪ ಹೊಲ ಕಡೆ ಹೋಗಿ ನೀನು. ಹ್ಞೂಪ್ಪ, ನಾ ಹೊರಮಠ ಹೋಗಿ ಬರ್ತಾನೆ. ಶಿವಾನಂದ, ಮದ್ವಿ ಮಾಡೋ ಜವಾಬ್ದಾರಿ ಎಲ್ಲ ನಿಂದ ನೋಡಪ್ಪ. ಮತ್ತ ಹೌದು ನಂಗೆ ಮದ್ವಿ ಮಾಡ್ಬೇಕು. ಹ್ಞೂಪ್ಪ, ನಮ್ಮ ತಮ್ಮನ ಮದ್ವಿ ಭರ್ಜರಿಯಾಗಿ ಮಾಡೋಣ, ಜೋರಾಗಿ ಎಲ್ಲರಿಗೂ ಹೇಳೋಣ. ಆಯ್ತು ತೋರ್ಪ, ಅಟ್ಟು ಹೊಲ ಮಠ ಹೋಗಿ ಬಂದು ನಾನು ಒಟ್ಟು ಸಂಜೆ ಮುಂದೆ ಬಂದು ಒಟ್ಟು ಊರಾಗದು ಹೋಗ್ಬೇಕು. ಅಷ್ಟು ರೊಕ್ಕ ಅದು ಹೊಂದಿಸ್ಬೇಕಲ್ಪ ಇನ್ನ. ನಿಮ್ಮ ತಂಗಿ ಬರಾಕತ್ತಾಳಪ್ಪ ಇವತ್ತ. ಚೆನ್ನಾಗಿ ಬರತ್ತ ಅಂಬೆ. ಯಾವಾಗ ಬರ್ತಾ ಅಂತ? ಇವತ್ತು ಬಾ ಅಂತ ಹೇಳೀನಿ, ಇವತ್ತು ಬರ್ತಾಳೆ. ಮತ್ತೆ ಹಣ್ಣು ಇಡಕ್ಕೆ ಹೋಗಕ್ಕ ಹೆಣ್ಮಗಳು ಬಿಟ್ಟು ಹೋಗೋಣ. ಬರ್ಲಿ ಬೇಕಾ ಮತ್ತಕ್ಕಿ. ಅತ್ತಿ ಬಾರಿ ಪ್ಲಾನ್ ಅದಾವ. ನೀವು ಎಲ್ಲ ಗೊತ್ತಾಗಿತ್ತು ನನಗೆ. ನಿಮ್ಮ ತಮ್ಮನ ಲಗ್ನಕ್ಕೆ ಚೆನ್ನವ ಬಂಗಾರ ತಗೊಂಬ ಅಂತ ಹೇಳಪ್ಪ. ಮತ್ತಕ್ಕೆ ಈಗ ಬಂಗಾರ ಬೇಕಂತ ತಮ್ಮನ ಲಗ್ನಕ್ಕೆ ಏನ್ ಮಾಡ್ತೀರಿ ನೋಡು. ಮತ್ತೆ ಬಂಗಾರ ಬೇಕಂತ? ಮದುವೆಯಾಗಿ ಎಷ್ಟು ಕೊಟ್ಟೇವಿ, ಮತ್ತೆ ಕೊಟ್ಟೇವಿ, ಮತ್ತೆ ಬಂಗಾರ ಬೇಕಂತ. ಈಗ ಮದ್ವಿ ಮಾಡೋದ ಹೆಂಗಂತೇಳಿ ನನಗೆ ಹೊಟ್ಟೆ ಬ್ಯಾನ್ ಹತ್ತೈತಿವಿ. ಏನಕ್ಕೆ ಹೊಳ್ಳ ಬಂಗಾರ ಅಂತಂದ್ರೆ ನಾವು ಏನು ಮಾಡೋನು? ಕಿರಾಯ್ಕೊಬ್ಬಾಕಿಗೆ ಹೆಂಗ ಮಾಡ್ತೀಯಪ್ಪ ನೀನು? ಇರೈಕ್ ಹೋಗ್ಬೇಕಿ ಅಂತ ಹೇಳೇನ ಅಲ್ವಿ. ಆಕಿಗೆ ಎಷ್ಟು ಬೇಕಷ್ಟು ಕೊಟ್ಟು ಮದ್ವಿ ಮಾಡೇವಿ. ಹೌದು ಅನ್ನೋ ಮಣಿತನಕ್ಕ ಆಕಿಗೆ ಏನು ಕಡಿಮೆ ಆಗೈತಿ ಅಲ್ಲಿ? ಆಕಿ ಕಡಿಮೆ ಆಗೈತಿ ಹೆಚ್ಚಾಗೈತಿ ಅದಲ್ಪ ಏನ ನೀ ಹೇಳು ಮಾತ. ಆಕಿ ಕಡಿಮೆ ಆಗೈತಿ ಹೆಚ್ಚಾಗೈತಿ ಅನ್ನೋದು ಬೇಕಾಗಿಲ್ಲ. ನಿಮ್ದೇನು ಕೊಡೋದೈತಿ ಪದ್ಧತಿ ನೀವು ಕೊಡ್ರಿ. ಅಲ್ಲ ಅತ್ತಿಯಾರ, ಹೌದು ಬಿಡು. ನೀವು ಮತ್ತೆ ಮಕ್ಕಳ ಮುಂದೆ ಪದ್ಧತಿ ಬಂಗಾರ ಬೇರೆ, ನಿನ್ನ ಮುಂದೆ ಗುಟ್ಟಿನ ಬಂಗಾರ ಬೇರೆ. ಬರಬ್ಬರಿ ಇದೆ ಬಿಡು ಮಗಳು ನೀನು. ಆಯ್ತು ತೋರ್ಬೇವ, ಕೊಡಾಕ್ ಬರ್ತದೆ ಅಂತ ಮುಂದೆ. ಏನ ಮುಂದೆ ಕೊಡೋದು? ಆಕೆ ಅನ್ನಕತ್ತಿದ್ಲು ನಿಮ್ಮ ತಂಗಿ, ಅಣ್ಣ ಹತ್ತಿ ಬಾಳ ಬೇಡ, ನೀ ವರ್ಷ ಬೇಕ ನನಗೆ ಬಂಗಾರ ತಗೊಂಡ ಬರ್ತಾನೆ ನಾನು ಅಂತ ಹೇಳಿ. ಏನ್ ಬಿ ಯವ್ವ, ಹತ್ತಿ ಬಂದತಿ ಅಂತೇಳಿ
ಬರೀ ಹತ್ತಿ ಬಂದಿದ್ರ ಮ್ಯಾಲನ ಇಷ್ಟು ನೀವು ಮಾತಾಡ್ತಿರಲ್ಲ, ಅದಕ್ಕೆ ಖರ್ಚು ಎಷ್ಟು ಮಾಡೇವಿ, ಎಷ್ಟು ಸಾಲ ಮಾಡೇವಿ ನಿನಗ ಗೊತ್ತೈತೇನು ಬೇ ಯವ್ವ? ಗೊತ್ತಿದ್ದು ಹಿಂಗ್ ಮಾತಾಡ್ದೋ ನೀನ? ಗೊತ್ತಾಯ್ತು ತಗೋರ್ಲ ನನಗೆ. ನೀನು ಏನು ಹೆಚ್ಚಿಗೆ ಮಾತಾಡಕ್ ಹೋಗ್ಬೇಡ. ಏನ ಅಕ್ಕತೇನಿಲ್ಲ ನಿಮ್ಗೆ ತಂದು ಕೊಡೋದು, ಇಲ್ಲಾಂದ್ರೆ ಬರಕ ಹೋಗ್ಬೇಡ ಅಂತ ಹೇಳ್ತಾನೆ ಬಿಡ ನಾ ಆಕಿಗೆ. ಅಂದ್ರ ಬಂಗಾರ ಕೊಟ್ರ ಅಷ್ಟ ಬರ್ತಾಳ ಅಂತನ ಕಿಲ್ಲೆ, ಇಲ್ಲಾಂದ್ರ ಬರೋದಿಲ್ಲ ಅಂತನ? ಏನ್ ಮದ್ವಿಗ್ ಒಂದ್ ಚಲೋ ಸೀರೆ ತಂದ್ರ ಆತಪ್ಪ, ಮತ್ತೇನ್ ಹಗಲಿ ಮುಗಲಿ ಬಂಗಾರ ಕೊಡು ಅಂತಂದ್ರ ಎಲ್ಲಿಗೆ ಹೋಗೋಣ ನಾವು? ಏಯ್ ಸುಮ್ ಕುಂದ್ರ, ನಿನಗೇನು ಗೊತ್ತೈತಿ ಯಾವಾರದ್ದು ಹೊರಗಿನ ಯಾವಾರದ್ದು? ನಿನಗೇನು ಗೊತ್ತಿಲ್ಲ ಮಾತಾಡಕ್ ಹೋಗ್ಬೇಡ ನೀನ. ಸುಮ್ ಕುಂದ್ರ, ಎಲ್ಲ ಏನಂತ ಮಾಡ್ಬೇಕವ?